ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿಯಲ್ಲಿ ತುಂಬ ಡಿಸ್ಟರ್ಬಿಂಗ್ ಆಗಿ ಕಾಣ್ತಾ ಇದೆ. ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಅವೇಕ್ನಿಂಗ್ ನಡೀತಾ ಇದೆ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಒಬ್ಬ ವ್ಯಕ್ತಿಗೆ ಅವೇಕ್ನಿಂಗ್ ಆಗುವಾಗ, ಸೆಲ್ಫ್ ನಾಲೆಡ್ಜ್ ಹೆಚ್ಚಾಗುವಾಗ ಅವ್ರ ಹಿಂದೆ ಏನು ಮಾಡಿದ್ರು ಏನು ಮಾಡಿರಲಿಲ್ಲ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇವರಿಗೂ ಕೂಡ ಈ ಕನೆಕ್ಷನ್ನಲ್ಲಿ ಅವರು ಮಾಡಿದ ತಪ್ಪುಗಳು ಅರ್ಥ ಆಗ್ತಾ ಇದೆ. ಅವರು ಹಿಂದೆ ಮಾಡಿದ ಕೆಲಸಗಳು ಸರಿಯಾಗಿರಲಿಲ್ಲ ಅನ್ನೋ ಅರಿವು ಬರ್ತಾ ಇದೆ. ನಿಮಗೆ ಅವರು ಹರ್ಟ್ ಮಾಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಟ್ಟಿರಲಿಲ್ಲ, ಯಾವುದೇ ರೀತಿಯಲ್ಲಿ ನಿಮಗೆ ಪೇಯ್ನ್ ಕೊಟ್ಟಿರ್ಬೋದು, ಅವರ ಬಿಹೇವಿಯರ್ ನಿಮಗೆ ನೋವು ಕೊಟ್ಟಿರ್ಬೋದು. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಅವ್ರು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ. ಅವರಿಂದ ದೊಡ್ಡ ತಪ್ಪಾಗಿದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಡೀಪ್ ಸೋಲ್ ಕನೆಕ್ಷನ್ ಇರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೀವಿಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಡೀಪ್ ಆಗಿರುವ ಬಾಂಡ್ ಇಟ್ಕೊಂಡಿದ್ದೀರಾ. ಇದು ಸಾಮಾನ್ಯ ಕನೆಕ್ಷನ್ ಅಲ್ಲ, ತುಂಬ ಆಳವಾದ ಸೋಲ್ ಲೆವೆಲ್ ಬಾಂಡ್. ತುಂಬ ಟೈಮ್ನಿಂದ ಸೆಪ್ರೇಷನ್ನಲ್ಲಿ ಇರುವವರು ಇರ್ಬೋದು, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಷನ್ನಲ್ಲಿ ಇರುವವರು ಇರಬಹುದು. ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು, ಒಂದ್ಸಲ ಕಾಲ್ ಮಾಡೋದು ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡದೇ ಇರೋದು. ಸೊ ಅವರ ಕನ್ವೀನಿಯನ್ಸ್ ಯಾವ ರೀತಿ ಇದೆ ಅದರ ಪ್ರಕಾರ ಬಿಹೇವ್ ಮಾಡ್ತಾ ಇರ್ಬೋದು. ಅವರು ನಿಮ್ಮ ಫೀಲಿಂಗ್ಸ್ ಕಡೆ ಗಮನ ಕೊಡದೇ ಇರೋದು, ನಿಮ್ಮನ್ನು ಸಂಪೂರ್ಣವಾಗಿ ಬಿಡದೆ ಮತ್ತು ಪ್ರಾಪರ್ ಕನೆಕ್ಷನ್ ಕೂಡ ಮಾಡದೇ ಇರೋದು, ಈ ರೀತಿಯ ಎನರ್ಜಿ ಇದೆ. ಆದರೆ ಈಗ ಅವರಿಗೆ ತಪ್ಪುಗಳ ಅರ್ಥ ಆಗ್ತಾ ಇದೆ. ಅವರು ಮಾಡಿದ ಕೆಲಸಗಳು ಸರಿಯಾಗಿರಲಿಲ್ಲ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಸ್ಟ್ರೆಸ್, ಬರ್ಡನ್ ಎನರ್ಜಿ. ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ತುಂಬ ಬರ್ಡನ್ ಹೊತ್ಕೊಂಡಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗಿದೆ. ಲೈಫ್ನಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳು ನಡೀತಾ ಇದೆ. ಫಿನಾನ್ಷಿಯಲ್ ಇಶ್ಯೂಸ್ ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇದೆ. ಲೈಫ್ ಸಂಪೂರ್ಣ ಅಪ್ಸ್ ಆ್ಯಂಡ್ ಡೌನ್ಸ್ನಿಂದ ತುಂಬಿದೆ. ಸೊ ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅವರನ್ನು ನಿಜವಾಗ್ಲಿ ಅರ್ಥ ಮಾಡ್ಕೊಳ್ಳುವವರು ಯಾರೂ ಇಲ್ಲ ಅನ್ನುವಂತಹ ಫೀಲಿಂಗ್ ಅವರಿಗಿದೆ. ಕೆಲವೊಂದು ಸಲ ಒಬ್ಬ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಜೀವನ ಈಸಿ ಅನ್ನಿಸ್ಬಿಡುತ್ತೆ. ಆದರೆ ಅವರಿಗೆ ಅಂಥ ಸಪೋರ್ಟ್ ಅನ್ನೋದು ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇಲ್ಲ. ಮನಸ್ಸಿನ ಒಳಗಡೆ ತುಂಬ ಟಯರ್ಡ್ ಆಗಿದ್ದಾರೆ. ಮಿಸ್ಸಿಂಗ್ ಆ್ಯಂಡ್ ರಿಮೆಂಬರಿಂಗ್ ಎನರ್ಜಿ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ನೀವು ಅವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಇಲ್ವಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವು ಪ್ರಾಬ್ಲಮ್ಸ್ಗಳು ಅವರನ್ನು ಸ್ಟಕ್ ಮಾಡಿದೆ, ಕೆಲವು ಸಿಚುವೇಶನ್ಗಳು ಅವರನ್ನು ತಡೀತಾ ಇದೆ. ಆದರೆ ನಿಮ್ಮನ್ನು ಮರ್ತಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಸ್ಟಕ್ ಸಿಚುವೇಶನ್ ಎನರ್ಜಿ. ಅಷ್ಟು ಮಿಸ್ ಮಾಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ಇಲ್ಲಿ ಕಾಣ್ತಾ ಇರುವ ಎನರ್ಜಿ ಪ್ರಕಾರ ಅವರು ಕೆಲವು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಿಂದೆ ಅವರು ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ, ಆ ತಪ್ಪುಗಳ ಪರಿಣಾಮಗಳಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಅವರ ಮೇಲೆ ತುಂಬ ಇದೆ. ಲೈಫ್ನಲ್ಲಿ ಅವರು ಸ್ಟಕ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಅವರ ಜೀವನದ ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಡಿಫ್ರೆನ್ಸಸ್ ಎನರ್ಜಿ. ಕೆಲವರ ಸಿಚುವೇಷನ್ನಲ್ಲಿ ನಿಮ್ಮಿಬ್ಬರ ನಡುವೆ ಕೆಲವು ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಅಂದರೆ ಕಲ್ಚರ್ ಡಿಫ್ರೆನ್ಸಸ್ ಆಗಿರ್ಬೋದು, ರಿಲಿಜಿಯನ್ ಡಿಫ್ರೆನ್ಸಸ್ ಇರ್ಬೋದು, ಟ್ರೆಡಿಷನ್ ಡಿಫ್ರೆನ್ಸಸ್ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಕೂಡ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಡಿಫ್ರೆನ್ಸಸ್ ಇರ್ಬೋದು. ಈ ಡಿಫ್ರೆನ್ಸಸ್ ಕಾರಣದಿಂದ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿದೆ. ಅವರು ಕೂಡ ಈ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಡಿಸೈರ್ ಎನರ್ಜಿ. ಆದರೆ
ಅವರ ಮನಸ್ಸಿನಲ್ಲಿ ರಿಯೂನಿಯನ್ ಬೇಕು ಅನ್ನುವ ಆಸೆ ಇದೆ. ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅನ್ನೋ ಆಸೆ ಇದೆ. ಎಲ್ಲವನ್ನ ಸರಿ ಮಾಡಬೇಕು ಅನ್ನೋ ಆಸೆ ಇದೆ. ಸ್ಟ್ರೆಸ್, ಬರ್ಡನ್, ಸ್ಟಕ್ ಸಿಚುವೇಶನ್ ಎನರ್ಜಿ. ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಕುಸಿದಿರುವಂತಹ ಎನರ್ಜಿ. ಅವರೊಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು. ಯಾವ ದಿಕ್ಕಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ಡಿಸಿಷನ್ ತಗೊಳ್ಬೇಕು. ಸೊ ಕನ್ಫ್ಯೂಷನ್ ತುಂಬ ಜಾಸ್ತಿ ಆಗಿದೆ. ಅವ್ರ ಲೈಫ್ನಲ್ಲಿ ಏನೂ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಒಂದು ಪ್ರಾಬ್ಲಮ್ ಮುಗಿಯೋ ಮೊದಲೇ ಮತ್ತೊಂದು ಪ್ರಾಬ್ಲಮ್ ಬರ್ತಾ ಇದೆ. ಒಂದು ಸ್ಟ್ರೆಸ್ ಕಡಿಮೆ ಆಗುವ ಮೊದಲೇ ಮತ್ತೊಂದು ಸ್ಟ್ರೆಸ್ ಶುರುವಾಗ್ತಾ ಇದೆ. ಅವರ ಮೈಂಡ್ ಯಾವಾಗಲೂ ಬ್ಯುಸಿ ಆಗಿದೆ. ಆದರೆ ಆ ಬ್ಯುಸಿ ಪಾಸಿಟಿವ್ ಯೋಚನೆಗಳಿಂದ ಅಲ್ಲ, ನೆಗೆಟಿವ್ ಥಾಟ್ಸ್ನಿಂದ ತುಂಬಿಕೊಂಡಿದೆ. ಅವರು ಒಬ್ಬರೇ ಎಲ್ಲವನ್ನ ಹ್ಯಾಂಡಲ್ ಮಾಡಬೇಕಾದ ಸಿಚುವೇಶನ್ನಲ್ಲಿದ್ದಾರೆ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ನಾರ್ಮಲ್ ಅಂತ ಅನ್ನಿಸ್ಬೋದು. ಬಟ್ ಒಳಗೆ ಮಾತ್ರ ಅವರು ತುಂಬ ಪ್ರೆಷರ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಸ್ಟ್ರಾಂಗ್ ಇರೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಹೃದಯದೊಳಗೆ ಒಂದು ದೊಡ್ಡ ನೋವಿದೆ, ದೊಡ್ಡ ಬರ್ಡನ್ ಇದೆ. ಅದು ಯಾರ ಜೊತೆ ಶೇರ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಫಿನಾನ್ಷಿಯಲ್ ಪ್ರೆಷರ್ ಎನರ್ಜಿ. ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅವರು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಹೆಚ್ಚು, ಪ್ರೆಷರ್ ಹೆಚ್ಚು, ಆದರೆ ರಿಸಲ್ಟ್ ಅಷ್ಟು ಸಿಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅವ್ರಿಗೆ ಕೆಲವೊಮ್ಮೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಯಾಕೆಲ್ಲ ಕಷ್ಟ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಫ್ಯೂಚರ್ ಬಗ್ಗೆ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅವರ ಲೈಫನ್ನು ಸ್ಟೇಬಲ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಸಿಚುವೇಶನ್ ಅವರ ಕೈಯಲ್ಲಿ ಇಲ್ಲದೆ ಇರೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಲೋನ್ಲಿನೆಸ್ ಎನರ್ಜಿ. ಅವರು ಜನರ ಮಧ್ಯೆ ಇದ್ದರೂ ಕೂಡ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ದಾರೆ, ಆದರೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ಒಬ್ಬ ವ್ಯಕ್ತಿ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಜೀವನ ಸ್ವಲ್ಪ ಈಸಿ ಆಗುತ್ತೆ. ಆದರೆ ಅವರಿಗೆ ಆ ಸಪೋರ್ಟ್ ಸಿಗ್ತಾ ಇಲ್ಲ. ಅದರಿಂದ ಅವರು ಮನಸ್ಸಿನ ಒಳಗಡೆ ಸೈಲೆನ್ಸಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಹೇಳದೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಎಲ್ಲದರಿಂದ ದೂರ ಇರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಯಾರ ಜೊತೆನೂ ಮಾತಾಡೋದು ಬೇಡ, ಒಬ್ಬರೇ ಇರಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಆ ಎನರ್ಜಿ ಇದೆ. ಸೀಕ್ರೆಟ್ಲಿ ವಾಚಿಂಗ್ ಯು ಎನರ್ಜಿ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅವರು ಕೇರ್ ಮಾಡ್ತಾ ಇಲ್ಲ ಅಂತ, ನಿಮ್ಮನ್ನು ಮರ್ತಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಎನರ್ಜಿ ಪ್ರಕಾರ ಆ ಎನರ್ಜಿ ಇಲ್ಲ. ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸೋಷಿಯಲ್ ಅಪ್ಡೇಟ್ಸ್ ಇರ್ಬೋದು, ನಿಮ್ಮ ಸಿಚುವೇಶನ್ ಇರ್ಬೋದು, ಯಾವುದೋ ರೀತಿಯಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಅವರು ಹೊರಗಡೆ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇನ್ನೂ ಇದೆ. ನೆಗೆಟಿವ್ ಥಿಂಕಿಂಗ್ ಎನರ್ಜಿ. ಆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಅವರ ಪೀಸ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಅವರ ಥಾಟ್ಸ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಅವರ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾ ಇದೆ. ಕೆಲವೊಮ್ಮೆ ಅವರಿಗೆ ತಾವೇ ತಪ್ಪು ವ್ಯಕ್ತಿ ಎಂಬ ಫೀಲಿಂಗ್ ಕೂಡ ಬರ್ತಾ ಇದೆ. ಅವರು ಏನು ಮಾಡಿದ್ರೂ ತಪ್ಪೇ ಆಗುತ್ತೆ ಅನ್ನೋ ಮೆಂಟಾಲಿಟಿ ಬೆಳೀತಾ ಇದೆ. ಸೊ ಅದರ ಪರಿಣಾಮವಾಗಿ ಅವರು ಇನ್ನೂ ಹೆಚ್ಚು ನೆಗೆಟಿವ್ ಆಗಿ ಥಿಂಕ್ ಮಾಡುವ ಎನರ್ಜಿ ಇದೆ. ಡಿಪ್ರೆಷನ್, ಎಮೋಷ್ನಲ್ ಎನರ್ಜಿ. ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಕೇವಲ ಫಿಸಿಕಲ್ ಆಗಿ ಅಲ್ಲ, ಮೆಂಟಲ್ ಆಗಿ ಕೂಡ, ಎಮೋಷ್ನಲ್ ಆಗಿ ಕೂಡ. ಅವರು ತುಂಬ ದಿನಗಳಿಂದ ಕ್ಯಾರಿ ಮಾಡ್ತಾ ಇರುವಂತಹ ನೋವಿದೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲವೊಮ್ಮೆ ಅವರಿಗೆ ಯಾರೂ ನನ್ನವರಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ನೋವು ಬರ್ತಾ ಇದೆ. ಅವರ ಹಾರ್ಟ್ ತುಂಬ ಹೆವಿ ಆಗಿದೆ. ಅವರು ಸ್ಮೈಲ್ ಮಾಡ್ಬೋದು, ಆದರೆ ಆ ಸ್ಮೈಲ್ ಹಿಂದೆ ತುಂಬ ಪೇಯ್ನ್ ಇದೆ. ಕರ್ಮ ರಿಯಲೈಸೇಷನ್ ಎನರ್ಜಿ. ಅವ್ರಿಗೀಗ ನಿಧಾನವಾಗಿ ರಿಯಲೈಸೇಷನ್ ಅನ್ನೋದು ಬರ್ತಾ ಇದೆ. ಹಿಂದೆ ಅವರು ಮಾಡಿದ ಕೆಲವು ಡಿಸಿಷನ್ಸ್ ತಪ್ಪಾಗಿತ್ತು ಅನ್ನೋದು ಅರ್ಥ ಆಗ್ತಾ ಇದೆ. ಕೆಲವು ಜನರನ್ನು ತಪ್ಪಾಗಿ ಟ್ರಸ್ಟ್ ಮಾಡಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಕೆಲವು ಸಿಚುವೇಶನ್ನಲ್ಲಿ ಸರಿಯಾದ ವ್ಯಕ್ತಿಯನ್ನು ಹರ್ಟ್ ಮಾಡಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈ ರಿಯಲೈಸೇಷನ್ ಬಂದಾಗಲೇ ನೋವು ಶುರುವಾಗ್ಬೋದು. ಅದೇ ಈಗ ಅವರ ಲೈಫ್ನಲ್ಲಿ ನಡೀತಾ ಇದೆ. ಅವರು ಹಿಂದೆ ನಡೆದ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ನಡೆದ ಕಾನ್ವರ್ಸೇಷನ್ಸ್ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಕೇರ್ ನೆನಪಾಗ್ತಾ ಇದೆ. ನಿಮ್ಮ ಲವ್ ನೆನಪಾಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ನೆನಪಾಗ್ತಾ ಇದೆ. ಅವರು ಹೊರಗಡೆ ಏನೂ ತೋರಿಸ್ಕೊಳ್ದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಎಲ್ಲವನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಈಗ ಅವರೊಳಗೆ ಒಂದು ಯುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗೋ ಇದೆ, ಇನ್ನೊಂದು ಕಡೆ ಫೀಲಿಂಗ್ಸ್ ಇದೆ. ಒಂದು ಕಡೆ ಫಿಯರ್ ಇದೆ, ಇನ್ನೊಂದು ಕಡೆ ಲವ್ ಇದೆ. ಒಂದು ಕಡೆ ಪಾಸ್ಟ್ ಮಿಸ್ಟೇಕ್ಸ್ ಇದೆ, ಇನ್ನೊಂದು ಕಡೆ ರಿಯೂನಿಯನ್ ಡಿಸೈರ್ ಇದೆ. ಈ ಎರಡೂ ದಿಕ್ಕುಗಳ ನಡುವೆ ಅವರು ಸಿಕ್ಕಾಕೊಂಡಿದ್ದಾರೆ. ಅದಕ್ಕಾಗಿ ಅವರು ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ, ಹಿಂದೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಈ ಮಧ್ಯದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನೇ ಈಗ ಅವರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಲವ್, ರಿಯೂನಿಯನ್, ರಿಟರ್ನ್ ಎನರ್ಜಿ. ಸೊ ಇವರು ಅವರ ಹೃದಯದಲ್ಲಿ ನಿಮ್ಮ ಮೇಲಿನ ಫೀಲಿಂಗ್ಸ್ ಇನ್ನೂ ಕೊನೆ ಮಾಡ್ಕೊಂಡಿಲ್ಲ, ಎಂಡ್ ಮಾಡ್ಕೊಂಡಿಲ್ಲ. ಹೊರಗಡೆ ಅವರು ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ, ಎಷ್ಟೇ ಸೈಲೆಂಟ್ ಆಗಿದ್ದರೂ ಕೂಡ, ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದರೂ ಒಳಗೆ ಮಾತ್ರ ನಿಮ್ಮ ನೆನಪುಗಳು ಇನ್ನೂ ಕೂಡ ಇದೆ. ಅವರು ನಿಮ್ಮನ್ನು ಫರ್ಗೆಟ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸನ್ನು ಅವರು ಮರ್ತಿಲ್ಲ. ನಿಮ್ಮ ವಾಯ್ಸ್, ನಿಮ್ಮ ಕೇರ್, ನಿಮ್ಮ ಲವ್ವನ್ನು, ನಿಮ್ಮ ಪ್ರೆಸೆನ್ಸನ್ನು ಮರ್ತಿಲ್ಲ.
ಇದೆಲ್ಲವೂ ಇನ್ನೂ ಅವರ ಮೆಮೊರಿನಲ್ಲಿ ಹಾಗೆ ಉಳ್ಕೊಂಡಿದೆ. ಕಾಂಟ್ಯಾಕ್ಟ್ ಥಿಂಕಿಂಗ್ ಎನರ್ಜಿ, ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ರಾತ್ರಿ ಟೈಮ್ನಲ್ಲಿ ಕೂಡ ನಿಮ್ಮ ನೆನಪುಗಳು ಅವರನ್ನು ಕಾಡ್ತಾ ಇದೆ. ನಿಮ್ಮ ಜೊತೆ ನಡೆದ ಕಾನ್ವರ್ಜೇಷನ್ಸ್ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ನಕ್ಕ ಕ್ಷಣಗಳು ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಮುಂದಿನ ದಿನಗಳ ಬಗ್ಗೆ ಮಾತಾಡಿದಂತಹ ಪ್ಲ್ಯಾನ್ಸ್ಗಳು ನೆನಪಾಗ್ತಾ ಇದೆ. ಅವರು ಎಷ್ಟೇ ಅವರ ಮೈಂಡನ್ನು ಬೇರೆ ಕಡೆಗೆ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ನಿಮ್ಮ ಕಡೆಗೆ ಥಾಟ್ಸ್ ಬರ್ತಾ ಇದೆ. ಅವರ ಹೃದಯದಲ್ಲಿ ಇನ್ನೂ ಈ ಕನೆಕ್ಷನಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿಲ್ಲ ಅನ್ನೋ ಎನರ್ಜಿ ಇದೆ. ರಿಗ್ರೆಟ್, ಗಿಲ್ಟ್ ಎನರ್ಜಿ, ನಾನು ಯಾಕೆ ಹಾಗೆ ಮಾಡಿದೆ, ಯಾಕೆ ಆ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ, ಯಾಕೆ ಆ ವ್ಯಕ್ತಿಯ ಪ್ರೀತಿಗೆ ವ್ಯಾಲ್ಯೂ ಮಾಡಲಿಲ್ಲ, ಈ ರೀತಿಯ ಕ್ವಶನ್ಸ್ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ನೀವು ಮಾಡಿದ ಸ್ಯಾಕ್ರಿಫೈಸಸ್ ಅವ್ರಿಗೆ ನೆನಪಾಗ್ತಾ ಇದೆ. ನೀವು ಕೊಟ್ಟ ಕೇರ್ ಅವರಿಗೆ ನೆನಪಾಗ್ತಾ ಇದೆ. ನೀವು ತೋರಿಸಿದ ಲಾಯಲ್ಟಿ ಅವ್ರಿಗೆ ನೆನಪಾಗ್ತಾ ಇದೆ. ಅವರೀಗ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ವ್ಯಾಲ್ಯೂ ಅವರಿಗೆ ಮೊದಲಿಗಿಂತ ಹೆಚ್ಚು ಅರ್ಥ ಆಗ್ತಾ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ, ಇದು ಕೇವಲ ಅಟ್ರಾಕ್ಷನ್ ಮಾತ್ರ ಅಲ್ಲ, ಡೀಪ್ ಸೋಲ್ ಲೆವೆಲ್ ಕನೆಕ್ಷನ್ ಇದೆ. ಇದು ಕೇವಲ ಟೆಂಪ್ರವರಿ ಫೀಲಿಂಗ್ ಕೂಡ ಅಲ್ಲ, ನಿಮ್ಮ ಪ್ರೆಸೆನ್ಸ್ ಅವರ ಹೃದಯದಲ್ಲಿ ಆಳವಾಗಿ ಉಳ್ಕೊಂಡಿದೆ. ಕೆಲವೊಮ್ಮೆ ಅವರಿಗೆ ನಿಮ್ಮ ಎನರ್ಜಿ ಹತ್ರನೇ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಡಿಸ್ಟೆನ್ಸ್ ಇದ್ದರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕನೆಕ್ಷನ್ ಕಟ್ ಆಗಿಲ್ಲ ಅನ್ನೋ ಅನುಭವ ಅವ್ರಿಗೆ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಂದು ಅನ್ಫಿನಿಶ್ಡ್ ಸ್ಟೋರಿ ಇರುವಂತೆ ಅವರಿಗೆ ಫೀಲ್ ಆಗ್ತಾ ಇದೆ. ಮಿಸ್ಸಿಂಗ್ ಆ್ಯಂಡ್ ಲಾಂಗಿಂಗ್ ಎನರ್ಜಿ, ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಕೇವಲ ವ್ಯಕ್ತಿಯಾಗಿ ಅಲ್ಲ, ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ಮಿಸ್ ಮಾಡ್ತಾ ಇದ್ದಾರೆ. ಒಮ್ಮೆ ನಿಮ್ಮ ಜೊತೆ ಮಾತಾಡಿದ್ರೆ ಸಾಕು ಅನ್ನೋ ಡಿಸೈರ್ ಅವರ ಮನಸ್ಸಿನಲ್ಲಿದೆ. ಒಂದು ಸಲ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ. ಒಂದು ಸಲ ನಿಮ್ಮ ಮುಂದೆ ನಿಂತು ಅವರ ಹೃದಯದಲ್ಲಿರುವ ಫೀಲಿಂಗ್ಸನ್ನು ಹೇಳಬೇಕು ಅನ್ನೋ ಬಯಕೆ ಇದೆ. ಬಟ್ ಈಗೋ ಬ್ರೇಕಿಂಗ್ ಎನರ್ಜಿ ಕೂಡ ಇದೆ. ಈ ವ್ಯಕ್ತಿಗೆ ತುಂಬ ಈಗೋ ಇದೆ ಅಂತ ನೀವು ಬಹುಶಃ ಯೋಚನೆ ಮಾಡಿರ್ಬೋದು. ಇವ್ರು ಯಾವತ್ತೂ ಮುಂದೆ ಬರೋದಿಲ್ಲ ಅನ್ನೋ ರೀತಿ ನೀವು ಯೋಚನೆ ಮಾಡಿರ್ಬೋದು. ಆದರೆ ಎನರ್ಜಿ ಪ್ರಕಾರ ಈ ಈಗೋ ಅನ್ನೋದು ನಿಧಾನವಾಗಿ ಕರಗ್ತಾ ಇದೆ. ಲೈಫ್ ಅವರಿಗೆ ತುಂಬ ಲೆಸನ್ಸ್ ಕಲಿಸ್ತಾ ಇದೆ. ಅವರು ಅವರ ಮಿಸ್ಟೇಕ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕಾದ ಸಿಚುವೇಶನ್ಗೆ ಬರ್ತಾ ಇದ್ದಾರೆ. ಅದೇ ಕಾರಣದಿಂದ ಅವರ ಈಗೋ ಹಿಂದೆ ಸರಿತಾ ಇದೆ, ಫೀಲಿಂಗ್ಸ್ ಮುಂದೆ ಬರ್ತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ, ಮುಂದೆ ಕಮ್ಯುನಿಕೇಷನ್ ಎನರ್ಜಿ ಕಾಣ್ತಾ ಇದೆ. ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ರೀಸನ್ ಹುಡುಕ್ತಾ ಇದ್ದಾರೆ. ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಫ್ರೀಯರ್ ಕೂಡ ಇದೆ, ಆದರೆ ಡಿಸೈರ್ ಅದಕ್ಕಿಂತ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿದೆ. ಅವರು ಅಪಾಲಜಿ ಎನರ್ಜಿಯಲ್ಲಿದ್ದಾರೆ. ತಮ್ಮ ತಪ್ಪುಗಳಿಗೆ ಸಾರಿ ಹೇಳುವ ಎನರ್ಜಿ ಇದೆ. ಅವ್ರು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತಹ ಎನರ್ಜಿ ಇದೆ. ಹಿಂದೆ ಡಿಫೆನ್ಸಿವ್ ಆಗಿದ್ದ ವ್ಯಕ್ತಿ ಈಗ ಎಕ್ಸ್ಪ್ಲನೇಷನ್ ಕೊಡೋದ್ರ ಬದಲು ಅಪಾಲಜಿ ಕೊಡೋದಕ್ಕೆ ಸಿದ್ಧ ಆಗ್ತಾ ಇರುವಂತಹ ಎನರ್ಜಿ ಇದೆ. ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಕಣ್ಣೀರು ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ಸೈಲೆನ್ಸ್ ಹಿಂದೆ ಇದ್ದ ಫೀಲಿಂಗ್ಸ್, ಪೇಯ್ನ್ ಏನು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ರಿಯೂನಿಯನ್ ಎನರ್ಜಿ ಇದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತೆ ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಟ್ರಸ್ಟ್ ಪಡಿಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಬ್ಯಾಲೆನ್ಸ್ ರಿಲೇಷನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಿಗೆ ಇನ್ನೊಂದು ಚಾನ್ಸ್ ಬೇಕು ಅನ್ನೋ ಫೀಲಿಂಗ್ ಇದೆ. ಲವ್ ರಿಯಲೈಸೇಷನ್ ಎನರ್ಜಿ, ಈಗ ಅವರಿಗೆ ದೊಡ್ಡ ರಿಯಲೈಸೇಷನ್ ಆಗ್ತಾ ಇದೆ. ನಿಜವಾದ ಲವ್ ಅನ್ನು ಹಣದಿಂದ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗೋ ಇಟ್ಕೊಂಡು ಹ್ಯಾಪಿನೆಸ್ ಸಿಗೋದಿಲ್ಲ. ಅಥವಾ ಬೇರೆ ಜನರ ಜೊತೆ ಇದ್ದರೂ ಕೂಡ ಹಾರ್ಟ್ಗೆ ಪೀಸ್ ಕೊಡುವ ವ್ಯಕ್ತಿ ಸಿಗೋದಿಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಆದರೆ ನಿಜವಾಗಿ ಕೇರ್ ಮಾಡಿದ ವ್ಯಕ್ತಿಯನ್ನು ಕಳ್ಕೊಂಡಾಗ ಅಥವಾ ದೂರ ಮಾಡಿಕೊಂಡಾಗ ಮಾತ್ರ ಅದರ ವ್ಯಾಲ್ಯೂ ಅರ್ಥ ಆಗುತ್ತೆ. ಅದೇ ರಿಯಲೈಸೇಷನ್ ಈಗ ಅವರಿಗೆ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಡೀಪಾಗಿ ಫೀಲ್ ಮಾಡಿಕೊಳ್ಳುವಂತಹ ಎನರ್ಜಿ ಇದೆ. ನಿಮ್ಮ ವ್ಯಾಲ್ಯೂ ಇನ್ನೂ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಎನರ್ಜಿ ಇದೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್ ಹೆಚ್ಚಾಗುತ್ತೆ. ಅದೇ ಫಿಯರ್ ಅವರನ್ನು ಆ್ಯಕ್ಷನ್ ಕಡೆಗೆ ತಳ್ಳುತ್ತೆ. ನಿಧಾನವಾಗಿ ಡಿಸ್ಟೆನ್ಸ್ ಕಡಿಮೆ ಆಗುವಂತಹ ಎನರ್ಜಿ ಕೂಡ ಇದೆ. ಸೈಲೆನ್ಸ್ ಬ್ರೇಕ್ ಆಗುವ ಎನರ್ಜಿ ಇದೆ. ಕಮ್ಯುನಿಕೇಷನ್ ಓಪನ್ ಆಗುವ ಎನರ್ಜಿ ಇದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಿಲೇಷನ್ಶಿಪ್ನ ವ್ಯಾಲ್ಯೂ ಏನು, ರಿಲೇಷನ್ಶಿಪ್ನಲ್ಲಿರುವ ಸತ್ಯ ಏನು ಅಂತ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇವತ್ತಿನ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. God bless you all.